ಕುಂಭ ರಾಶಿ, ರಾಹುವಿನ ಅಂತಿಮ 188 ದಿನಗಳ ಮಹಾಕ್ರಾಂತಿ. ನಮಸ್ಕಾರ ಕುಂಭ ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಇಂದು ನಾವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಒಂದು ವಿಶೇಷ ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಬದಲಾಗುವುದನ್ನು ನೀವು ಗಮನಿಸಿದ್ದೀರಾ? ಅದೇ ವ್ಯಕ್ತಿ, ಅದೇ ಹೆಸರು, ಅದೇ ಮುಖ, ಆದರೆ ಅವರ ಆಲೋಚನೆಗಳು, ಆತ್ಮವಿಶ್ವಾಸ ಮತ್ತು ಗುರಿಗಳು ಸಂಪೂರ್ಣವಾಗಿ ಬದಲಾಗಿರುತ್ತವೆ. ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲೂ ಅಂತಹದ್ದೇ ಒಂದು ಘಟ್ಟ ಈಗ ಎದುರಾಗಿದೆ. ಜೂನ್ 2026 ರಿಂದ ಡಿಸೆಂಬರ್ 5, 2026 ರವರೆಗಿನ ಈ 188 ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕ. ಯಾಕೆಂದರೆ ರಾಹು ನಿಮ್ಮದೇ ರಾಶಿಯಲ್ಲಿ ಕುಳಿತಿದ್ದಾನೆ ಮತ್ತು ಅವನು ಹೋಗುವಾಗ ಕೇವಲ ಸಂದರ್ಭಗಳನ್ನಷ್ಟೇ ಅಲ್ಲ, ಮನುಷ್ಯನನ್ನೇ ಬದಲಿಸಿ ಹೋಗುತ್ತಾನೆ. ಈ ವಿಡಿಯೋದಲ್ಲಿ ನಾವು ರಾಹುವಿನ ಈ ಮಾಯಾಜಾಲದ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ರಾಹು ಗ್ರಹವು 2025 ರಿಂದಲೇ ನಿಮ್ಮ ರಾಶಿಯಲ್ಲಿದ್ದಾನೆ ನಿಜ, ಆದರೆ ಈ ಕೊನೆಯ 188 ದಿನಗಳು ಯಾಕೆ ಇಷ್ಟು ಮುಖ್ಯ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ಒಂದು ರಾಶಿಯನ್ನು ಬಿಟ್ಟು ಹೋಗುವ ಸಮಯದಲ್ಲಿ ಅತ್ಯಂತ ವೇಗವಾಗಿ ಮತ್ತು ಬಲವಂತವಾಗಿ ಫಲಗಳನ್ನು ನೀಡುತ್ತಾನೆ. ಯಥಾ ದೃಷ್ಟಿ ತಥಾ ಸೃಷ್ಟಿ ಎಂಬ ಮಾತಿನಂತೆ ರಾಹು ಮೊದಲು ನಿಮ್ಮ ದೃಷ್ಟಿಕೋನವನ್ನೇ ಬದಲಿಸುತ್ತಾನೆ. ಇದುವರೆಗೆ ಅರ್ಧಕ್ಕೆ ನಿಂತಿದ್ದ ಕೆಲಸಗಳು, ಗೊಂದಲದಲ್ಲಿದ್ದ ನಿರ್ಧಾರಗಳು ಈ ಅವಧಿಯಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಲಿವೆ. ರಾಹು ಲಗ್ನದಲ್ಲಿದ್ದಾಗ ಮನುಷ್ಯನ ವ್ಯಕ್ತಿತ್ವದಲ್ಲಿ ಒಂದು ಅಸಾಧಾರಣ ಬದಲಾವಣೆ ತರುತ್ತಾನೆ. ಈ ಬದಲಾವಣೆ ಹೇಗಿರುತ್ತದೆ ಎಂದರೆ, ನಿಮ್ಮೊಳಗಿನ ಒಂದು ಧ್ವನಿ ಪದೇ ಪದೇ ಹೇಳುತ್ತದೆ, ನಾನು ಇದಕ್ಕಿಂತ ದೊಡ್ಡವನು, ನಾನು ಇನ್ನೂ ಎತ್ತರಕ್ಕೆ ಬೆಳೆಯಬೇಕು ಎಂದು. ಈ ಹಂಬಲವೇ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುವ ಶಕ್ತಿ. ವ್ಯಕ್ತಿತ್ವದ ಬದಲಾವಣೆ. ವೀಕ್ಷಕರೇ, ಮೂಲಗಳಲ್ಲಿ ಒಂದು ಸುಂದರವಾದ ಉದಾಹರಣೆ ನೀಡಲಾಗಿದೆ. ಒಂದು ಹದ್ದು ಹಾರಲು ಕಲಿಯುವಾಗ ಮೊದಲು ಅದು ಕೋಳಿಗಳ ಸಹವಾಸವನ್ನು ಬಿಡುತ್ತದೆ. ಹಾಗೆ ಈ 188 ದಿನಗಳಲ್ಲಿ ರಾಹು ನಿಮ್ಮನ್ನು ನಿಮ್ಮ ಹಳೆಯ ಸೀಮಿತ ವಲಯದಿಂದ ಹೊರಗೆ ತರುತ್ತಾನೆ. ನಿಮ್ಮ ಆಲೋಚನೆಗಳು ಬದಲಾಗುತ್ತವೆ, ನಿಮ್ಮ ನಿರ್ಧಾರಗಳು ಮತ್ತು ಗುರಿಗಳು ಹೊಸ ರೂಪ ಪಡೆಯುತ್ತವೆ. ಅಷ್ಟೇ ಅಲ್ಲ, ನಿಮ್ಮ ಮಿತ್ರ ಮಂಡಳಿ ಅಥವಾ ಜೀವನ ಶೈಲಿಯೂ ಬದಲಾಗಬಹುದು. ಅನೇಕ ಕುಂಭ ರಾಶಿಯವರು ಈ ಸಮಯದಲ್ಲಿ ಹಳೆಯ ಉದ್ಯೋಗ ಬಿಟ್ಟು ಹೊಸ ಸಾಹಸಕ್ಕೆ ಕೈ ಹಾಕಬಹುದು ಅಥವಾ ಸ್ವಂತ ವ್ಯವಹಾರ ಶುರು ಮಾಡಬಹುದು. ಇದು ಕೇವಲ ಬಾಹ್ಯ ಬದಲಾವಣೆಯಲ್ಲ, ಇದು ನಿಮ್ಮ ಅಂತರಾತ್ಮದ ಕ್ರಾಂತಿ. ವೀಕ್ಷಕರೇ, ರಾಹು ಹೋಗುವಾಗ ನಿಮಗೆ ಜನಪ್ರಿಯತೆ ಅಥವಾ ಪಬ್ಲಿಕ್ ಫೇಮ್ ನೀಡುತ್ತಾನೆ. ವಿಶೇಷವಾಗಿ ನೀವು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಂನಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಬೆಳವಣಿಗೆ ಅದ್ಭುತವಾಗಿರಲಿದೆ. ರಾಜಕೀಯ, ಜ್ಯೋತಿಷ್ಯ, ಬೋಧನೆ ಅಥವಾ ಸಾರ್ವಜನಿಕ ಭಾಷಣದಂತಹ ಕ್ಷೇತ್ರಗಳಲ್ಲಿ ಇರುವವರಿಗೆ ಇದು ಸುವರ್ಣ ಕಾಲ. ನಿಮ್ಮ ಪರ್ಸನಲ್ ಬ್ರ್ಯಾಂಡಿಂಗ್ ಹೆಚ್ಚಾಗುತ್ತದೆ ಮತ್ತು ಜನರ ಮುಂದೆ ನಿಮ್ಮ ಗುರುತು ಗಾಢವಾಗುತ್ತದೆ. ರಾಹು ನಿಮಗೆ ಸಮಾಜದಲ್ಲಿ ಒಂದು ವಿಶಿಷ್ಟವಾದ ಸ್ಥಾನವನ್ನು ತಂದುಕೊಡಲು ಸಿದ್ಧನಾಗುತ್ತಿದ್ದಾನೆ. ಇದು ಜನಸಂಪರ್ಕ ಹೆಚ್ಚಿಸುವ ಮತ್ತು ನಿಮ್ಮ ಮಾತಿಗೆ ಬೆಲೆ ತರುವ ಸಮಯ. ವೀಕ್ಷಕರೇ, ಎಲ್ಲಿ ಯಶಸ್ಸು ಇರುತ್ತದೋ ಅಲ್ಲಿ ಟೀಕೆಗಳು ಇರುತ್ತವೆ. ಶಾಸ್ತ್ರ ಹೇಳುತ್ತದೆ, ದೀಪೋ ಭಕ್ಷೇತೆ ದ್ವಾಂತಂ ಕಜ್ಜಲಂ ಚ ಪ್ರಸೂಯತೆ, ಅಂದರೆ ದೀಪ ಕತ್ತಲನ್ನು ದೂರ ಮಾಡುತ್ತದೆ ನಿಜ, ಆದರೆ ಅದು ಸ್ವಲ್ಪ ಮಸಿಯನ್ನು ಉತ್ಪಾದಿಸುತ್ತದೆ. ಹಾಗೆಯೇ ನೀವು ಜೀವನದಲ್ಲಿ ಮೇಲೆ ಏರುತ್ತಿರುವಾಗ ನಿಮ್ಮ ವಿರುದ್ಧ ಟೀಕೆಗಳು ಬರಬಹುದು, ನಿಮ್ಮನ್ನು ವಿರೋಧಿಸುವವರು ಹುಟ್ಟಿಕೊಳ್ಳಬಹುದು. ಆದರೆ ನೆನಪಿಡಿ, ಈ ಟೀಕೆಗಳು ನೀವು ಯಶಸ್ವಿಯಾಗುತ್ತಿದ್ದೀರಿ ಎಂಬುದಕ್ಕೆ ಸಾಕ್ಷಿ. ಟೀಕೆಗಳಿಗೆ ಹೆದರಿ ನಿಮ್ಮ ಹಾದಿಯನ್ನು ಬದಲಿಸಬೇಡಿ. ರಾಹು ನಿಮಗೆ ಸಾಮಾನ್ಯ ರಸ್ತೆಯನ್ನು ಬಿಟ್ಟು ಅಸಾಮಾನ್ಯ ಹಾದಿಯಲ್ಲಿ ನಡೆಯಲು ಕಲಿಸುತ್ತಿದ್ದಾನೆ. ವೀಕ್ಷಕರೇ, ಈಗಿನ ಡಿಜಿಟಲ್ ಯುಗದಲ್ಲಿ ಕುಂಭ ರಾಶಿಯವರಿಗೆ ರಾಹು ದೊಡ್ಡ ಲಾಭ ತರಲಿದ್ದಾನೆ. ಆನ್ಲೈನ್ ಆದಾಯ, ಡಿಜಿಟಲ್ ವ್ಯವಹಾರ, ವಿದೇಶಿ ಸಂಪರ್ಕಗಳು ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಏರಿಕೆ ಕಾಣಬಹುದು. ವಿಶೇಷವಾಗಿ ತಂತ್ರಜ್ಞಾನ ಮತ್ತು ಕನ್ಸಲ್ಟೆನ್ಸಿ ಕ್ಷೇತ್ರದಲ್ಲಿ ಇರುವವರಿಗೆ ಕಲ್ಪನೆಗೂ ಮೀರಿದ ಅವಕಾಶಗಳು ಸಿಗಬಹುದು. ಆದರೆ ಇಲ್ಲಿ ಒಂದು ಎಚ್ಚರಿಕೆ, ಶಾರ್ಟ್ಕಟ್ ಹಾದಿಯಿಂದ ದೂರವಿರಿ. ರಾಹು ನಿಮಗೆ ಅತಿ ವೇಗವಾಗಿ ಯಶಸ್ಸಿನ ಆಸೆ ತೋರಿಸಬಹುದು, ಆದರೆ ಪ್ರತಿಯೊಂದು ಹೊಳೆಯುವ ವಸ್ತು ಚಿನ್ನವಲ್ಲ ಎಂಬುದನ್ನು ನೆನಪಿಡಿ. ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಈ ಸಮಯ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಬಲ್ಲದು. ವೀಕ್ಷಕರೇ, ರಾಹುವಿನ ಅತಿ ದೊಡ್ಡ ಸವಾಲು ಅಂದರೆ ಅದು ನಿಮ್ಮ ಅಹಂಕಾರ. ರಾಹು ಪದೇ ಪದೇ ನಿಮಗೆ ನಾನು ಶ್ರೇಷ್ಠ, ನನಗಿಂತ ಯಾರೂ ಇಲ್ಲ ಎಂಬ ಭಾವನೆ ಮೂಡಿಸುತ್ತಾನೆ. ನೆನಪಿಡಿ, ನಾನು ಶ್ರೇಷ್ಠ ಎಂದು ಯೋಚಿಸುವುದು ಆತ್ಮವಿಶ್ವಾಸ, ಇದು ಒಳ್ಳೆಯದು. ನಾನೇ ಶ್ರೇಷ್ಠ ಎನ್ನುವುದು ಅಹಂಕಾರ, ಇದು ಪತನದ ಮೂಲ. ಅಹಂಕಾರ ಪತನಸ್ಯ ಮೂಲಂ ಎಂಬಂತೆ ನಿಮ್ಮಲ್ಲಿ ವಿನಮ್ರತೆ ಇದ್ದರೆ ಮಾತ್ರ ರಾಹು ನೀಡುವ ಯಶಸ್ಸು ದೀರ್ಘಕಾಲ ಉಳಿಯುತ್ತದೆ. ನಿಮ್ಮ ಸುತ್ತಲಿನವರ ಜೊತೆ ಗೌರವದಿಂದ ನಡೆದುಕೊಳ್ಳಿ, ಆಗ ರಾಹು ನಿಮ್ಮನ್ನು ಆಕಾಶದ ಎತ್ತರಕ್ಕೆ ಕೊಂಡೊಯ್ಯುತ್ತಾನೆ. ವೀಕ್ಷಕರೇ, ವೈಯಕ್ತಿಕ ಜೀವನದ ವಿಷಯಕ್ಕೆ ಬಂದರೆ ರಾಹು ನಿಮ್ಮ ಆಕರ್ಷಣಾ ಶಕ್ತಿಯನ್ನು ಹೆಚ್ಚಿಸುತ್ತಾನೆ. ಹೊಸ ಸಂಬಂಧಗಳು, ಆನ್ಲೈನ್ ಸ್ನೇಹಗಳು ಅಥವಾ ಇದ್ದಕ್ಕಿದ್ದಂತೆ ಪ್ರೇಮ ಸಂಬಂಧಗಳು ಶುರುವಾಗಬಹುದು. ಆದರೆ ಇಲ್ಲಿ ಎಚ್ಚರವಿರಲಿ, ರಾಹು ಅಂದರೆ ಭ್ರಮೆ. ಆರಂಭದ ಆಕರ್ಷಣೆಯನ್ನೇ ಪ್ರೇಮ ಎಂದು ತಿಳಿದು ಅವಸರದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಂಬಂಧಗಳ ವಿಷಯದಲ್ಲಿ ಸಮಯ ನೀಡಿ, ಆಲೋಚಿಸಿ, ಹೆಜ್ಜೆ ಇಡಿ.
ರಾಹು ನೀಡುವ ಪ್ರೀತಿ ಅತಿ ವೇಗವಾಗಿ ಬಂದು ಅಷ್ಟೇ ವೇಗವಾಗಿ ಹೋಗಬಹುದು, ಆದ್ದರಿಂದ ಸ್ಥಿರತೆಗೆ ಆದ್ಯತೆ ನೀಡಿ. ಕೊನೆಯದಾಗಿ ವೀಕ್ಷಕರೇ, ರಾಹುವಿನ ನಕಾರಾತ್ಮಕತೆಯಿಂದ ಬಚಾವಾಗಲು ಕೆಲವು ಸರಳ ಮತ್ತು ಶಕ್ತಿಯುತ ಪರಿಹಾರಗಳು ಇಲ್ಲಿವೆ. ಅಹಂಕಾರ ಬಿಡಿ, ನೀವು ಎಷ್ಟು ವಿನಮ್ರರಾಗಿರುತ್ತೀರೋ ರಾಹು ಅಷ್ಟು ಶುಭ ಫಲ ನೀಡುತ್ತಾನೆ. ದಾನ: ಶನಿವಾರದಂದು ಕಪ್ಪು ಎಳ್ಳನ್ನು ದಾನ ಮಾಡಿ. ಶಿವನ ಉಪಾಸನೆ: ಮಹಾದೇವನ ಆರಾಧನೆ ಮಾಡುವುದರಿಂದ ರಾಹುವಿನ ಭಯ ದೂರವಾಗುತ್ತದೆ. ಮಂತ್ರ ಜಪ: ಓಂ ಬ್ರಾಂ ಬ್ರೀಂ ಬ್ರೌಂ ಸಾ ರಾಹವೇ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ಜಪಿಸಿ. ಕೆಟ್ಟ ಸಹವಾಸ ಬೇಡ, ತಪ್ಪು ದಾರಿ ತೋರಿಸುವ ಸ್ನೇಹಿತರಿಂದ ದೂರವಿರಿ. ಬಂಧುಗಳೇ, ರಾಹು ನಿಮ್ಮನ್ನು ಬದಲಿಸಲು ಬಂದಿದ್ದಾನೆ. ಈ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ವೈಯಕ್ತಿಕ ಕುಂಡಲಿಯ ವಿಶ್ಲೇಷಣೆಗಾಗಿ ಕೆಳಗೆ ನೀಡಿರುವ ಸಂಖ್ಯೆಗೆ ಸಂಪರ್ಕಿಸಬಹುದು. ಕುಂಭ ರಾಶಿಯವರೇ, ಈ 188 ದಿನಗಳು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ದಿನಗಳು. ಸೋಲಿಗೆ ಹೆದರಬೇಡಿ, ಟೀಕೆಗಳಿಗೆ ಬಗ್ಗಬೇಡಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ. ನಿಮ್ಮ ಜೀವನ ಸುಖಮಯವಾಗಿರಲಿ. ಧನ್ಯವಾದಗಳು.